ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಬಿ.ಆರ್. ಗಂಗಾಧರಯ್ಯ, ಸಹಾಯಕ ಪ್ರಾಧ್ಯಾಪಕ, ಇತಿಹಾಸ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಗೌರಿಬಿದನೂರು. ಎಲ್ರಿಗೂ ಈ ಒಂದು ವಿಡಿಯೋ ಲೆಕ್ಚರ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಿಮಗೆಲ್ಲ ತಿಳಿದಿರುವಂತೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಇತಿಹಾಸ ಪತ್ರಿಕೆ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಸಂಬಂಧಿಸಿದಂತೆ ಪ್ರಥಮ BA ಪದವಿ ತರಗತಿಗೆ ಪ್ರಥಮ ಸೆಮಿಸ್ಟರ್ಗೆ ಕರ್ನಾಟಕದ ರಾಜಕೀಯ ಚರಿತ್ರೆ ಎನ್ನುವಂತಹ ಒಂದು ಪತ್ರಿಕೆಯನ್ನು ಡಿಸಿಪ್ಲಿನ್ ಸ್ಪೆಸಿಫಿಕ್ ಕೋರ್ ಪತ್ರಿಕೆಯಾಗಿ ಅಳವಡಿಸಲಾಗಿದೆ. ಈ ಕರ್ನಾಟಕದ ರಾಜಕೀಯ ಚರಿತ್ರೆಯನ್ನು ನಾವು ಕ್ರಿಸ್ತಪೂರ್ವ 300ರಿಂದ ಅಂದ್ರೆ ಇತಿಹಾಸ ಕಾಲದ ಆರಂಭದಿಂದ ಕ್ರಿಸ್ತ ಶಕ 1000ದವರೆಗಿನ ಒಂದು ರಾಜಕೀಯ ಚರಿತ್ರೆಯನ್ನು ನಾವು ಇದರಲ್ಲಿ ಅಧ್ಯಯನ ಮಾಡ್ತೇವೆ. ಈ ಪತ್ರಿಕೆಗೆ ಸಂಬಂಧಿಸಿದಂತೆ ಇಂದಿನ ತರಗತಿಯಲ್ಲಿ ನಾನು ಕರ್ನಾಟಕದ ಪ್ರಾಚೀನ ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಳಲು ಲಭ್ಯವಿರುವ ಸಾಹಿತ್ಯಾಧಾರಗಳ ಬಗ್ಗೆ ನಾನು ಇವತ್ತು ನಿಮ್ಮ ಜೊತೆ ಚರ್ಚೆ ಮಾಡ್ತೇನೆ. ಸೊ ಟಾಪಿಕ್ ಆಧಾರಗಳ ಸಮೀಕ್ಷೆ, ಸರ್ವೆ ಆಫ್ ಸೋರ್ಸಸ್. ಇತಿಹಾಸದ ವಿದ್ಯಾರ್ಥಿಗಳಿಗೆ ಆಧಾರಗಳ ಪ್ರಾಮುಖ್ಯತೆ ತಿಳಿದೇ ಇರುತ್ತದೆ. ಏಕೆಂದರೆ ಇತಿಹಾಸ ಎನ್ನುವುದು ಆಧಾರಗಳ ಒಂದು ಅನುಗ್ರಹದಲ್ಲಿ ನಿಂತಿದೆ. ಆಧಾರಗಳಿಲ್ಲದೆ ಇತಿಹಾಸವಿಲ್ಲ. ಆಧಾರಗಳಿಲ್ಲದ ಚರಿತ್ರೆ ಕೇವಲ ಕಟ್ಟುಕತೆಯಾಗುತ್ತೆ. ಹಾಗಾಗಿ ಚಾರಿತ್ರಿಕ ಮೂಲಗಳಿಂದ ನಾವು ಚರಿತ್ರೆಯನ್ನು ಕಟ್ಟುವ, ಇತಿಹಾಸವನ್ನು ರಚಿಸುವ, ಇತಿಹಾಸವನ್ನು ಅಧ್ಯಯನ ಮಾಡುವ ಒಂದು ಕಾರ್ಯವನ್ನು ಮಾಡಬೇಕಾಗುತ್ತದೆ. ಆಧಾರಗಳೇ ಇತಿಹಾಸಕ್ಕೆ ಉಸಿರು. ಹಾಗಾಗಿ ಚರಿತ್ರೆಯ ಒಂದು ರಚನೆ ಮತ್ತು ಅಧ್ಯಯನ ಆಧಾರಗಳನ್ನೇ ಅವಲಂಬಿಸಿದೆ. ಆಧಾರಗಳಿಲ್ಲದ ಇತಿಹಾಸ ಕೇವಲ ಅಡ್ಗೋಲಜ್ಜಿ ಕಥೆಯಾಗುತ್ತೆ. ಹಾಗಾಗಿ ಯಾವುದೇ ನಾಡಿನ, ಯಾವುದೇ ದೇಶದ ಚರಿತ್ರೆಯನ್ನು ರಚಿಸಲು ಆಧಾರಗಳ ಒಂದು ಅಧ್ಯಯನ ತುಂಬಾ ಪ್ರಮುಖವಾಗಿರುತ್ತದೆ. ಹಾಗಾಗಿ ಈ ಒಂದು ಗತಕಾಲದ ಚರಿತ್ರೆಯನ್ನು ರಚಿಸುವ ಸಲುವಾಗಿ ನಮಗೆ ದೊರೆಯುವಂತಹ ಎಲ್ಲಾ ರೀತಿಯ ಲಿಖಿತ, ಅಲಿಖಿತ ಅವಶೇಷಗಳು ಅಲ್ಲದೆ ಸ್ಮಾರಕಗಳು, ಅವರು ಉಪಯೋಗಿಸಿ ಬಿಟ್ಟು ಹೋದಂತಹ ಎಲ್ಲಾ ರೀತಿಯ ಒಂದು ವಸ್ತುಗಳು ನಮಗೆ ಆಕರಗಳಾಗಿ ಪರಿಣಮಿಸುತ್ತದೆ. ಈ ಆಕರಗಳನ್ನು ನಾವು ಅಧ್ಯಯನ ಮಾಡುವ ಮೂಲಕ ಇತಿಹಾಸವನ್ನು ರಚಿಸಿ ಅಧ್ಯಯನ ಮಾಡಬೇಕಾಗುತ್ತದೆ. ಆದ್ದರಿಂದ ಯಾವ ರೀತಿ ಚರಿತ್ರೆ ಮನುಷ್ಯನಿಗೆ ಪ್ರಾಮುಖ್ಯವೋ, ಏಕೆಂದ್ರೆ ಭೂತಕಾಲವಿಲ್ಲದೆ ವರ್ತಮಾನ ಕಾಲ ಅಸ್ಪಷ್ಟವಾಗಿರುತ್ತದೆ ಮತ್ತು ಭವಿಷ್ಯ ಕಾಲ ಅರ್ಥಹೀನವಾಗಿರುತ್ತದೆ. ಅದೇ ರೀತಿಯಲ್ಲಿ ಚರಿತ್ರೆಯ ರಚನೆಗೆ ಆಧಾರಗಳ ಮಹತ್ವ ತುಂಬಾ ಪ್ರಮುಖವಾಗಿದೆ. ಕರ್ನಾಟಕದ ಇತಿಹಾಸ ರಚನೆಗೆ ಆಧಾರಗಳ ಕೊರತೆ ಏನೂ ಇಲ್ಲ. ಸಾಕಷ್ಟು ಆಧಾರಗಳು, ಅದು ಲಿಖಿತ ಆಧಾರಗಳಿರ್ಬೋದು, ಅಲಿಖಿತ ಆಧಾರಗಳಿರ್ಬೋದು, ಎಲ್ಲಾ ರೀತಿಯಲ್ಲಿ ಈ ಒಂದು ಆಧಾರಗಳು ಕರ್ನಾಟಕದ ಚರಿತ್ರೆಯನ್ನು ರಚಿಸಲು ನಮಗೆ ಹೇರಳವಾಗಿ ಸಿಗುತ್ತವೆ. ಈ ಆಧಾರಗಳನ್ನು ನಾವು ಅಧ್ಯಯನದ ದೃಷ್ಟಿಯಿಂದ ಪ್ರಮುಖವಾಗಿ 2 ವರ್ಗಗಳಾಗಿ ನಾವು ವಿಂಗಡಿಸಬಹುದು. ಈ ಗ್ರಾಫಲ್ಲಿ ನೀವು ನೋಡಬಹುದು, ಆಧಾರಗಳನ್ನು ನಾವು ಪ್ರಮುಖವಾಗಿ 2 ವಿಧಗಳಾಗಿ ವಿಂಗಡಣೆ ಮಾಡಬಹುದು. ಒಂದು ಸಾಹಿತ್ಯ ಆಧಾರಗಳು, ಇನ್ನೊಂದು ಪುರಾತತ್ವ ಆಧಾರಗಳು. ಸಾಹಿತ್ಯ ಆಧಾರಗಳಲ್ಲಿ ಮತ್ತೆ ನಾವು ಪ್ರಮುಖವಾಗಿ 2 ಭಾಗಗಳನ್ನು ನಾವು ಕಾಣ್ತೇವೆ. ಒಂದು ದೇಶೀಯ ಸಾಹಿತ್ಯ, ಎರಡನೇದು ವಿದೇಶಿ ಸಾಹಿತ್ಯ. ಸಾಹಿತ್ಯ ಅಂದ್ರೆ ನಿಮಗೆ ತಿಳಿದಿದೆ, ನಮ್ಮ ಹಿಂದಿನ ಜನರು ರಚಿಸಿ ಬಿಟ್ಟು ಹೋಗಿರುವಂತಹ ಸಾಹಿತ್ಯ ರಾಶಿ.
ಅದು ಕತೆ, ಕವನ, ಕಾದಂಬರಿ, ನಾಟಕ, ಪ್ರಬಂಧ, ಕಾವ್ಯ ಮುಂತಾದ ಒಂದು ರೂಪದಲ್ಲಿ ಇರುವಂತಹ ಸಾಹಿತ್ಯದ ಹಲವಾರು ಪ್ರಕಾರಗಳಲ್ಲಿ ಇರುವಂತಹ ಒಂದು ಸಾಹಿತ್ಯ ರಾಶಿಯನ್ನೇ ನಾವು ಈ ಸಾಹಿತ್ಯಾಧಾರ ಅಂತ ನಾವು ಕರಿತೀವಿ. ಅದರಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ. ಇನ್ನು ಪುರಾತತ್ವ ಆಧಾರಗಳನ್ನು ನಾವು 4 ಭಾಗಗಳಾಗಿ ವಿಂಗಡಿಸಬಹುದು. ಪುರಾತತ್ವ ಆಧಾರಗಳು ಅಂದ್ರೆ ನಮ್ಮ ಹಿಂದಿನ ಜನರು ಬಳಸಿ ಬಿಟ್ಟು ಹೋಗಿರುವಂತಹ ಒಂದು ವಸ್ತುಗಳು, ಅವಶೇಷಗಳು, ಸ್ಮಾರಕಗಳು ಅಂತ ನಾವು ಹೇಳ್ಬೋದು. ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂತ ಹೇಳ್ತೇವೆ. ಅದರಲ್ಲಿ ಪ್ರಮುಖವಾಗಿ 4 ವಿಧ. ಒಂದು ಶಾಸನಗಳು, ಇನ್ಸ್ಕ್ರಿಪ್ಷನ್ಸ್. ಎರಡನೇದು ನಾಣ್ಯಗಳು, ನ್ಯೂಮಿಸ್ಮ್ಯಾಟಿಕ್ಸ್. ಮೂರನೇದು ಸ್ಮಾರಕಗಳು, ಮಾನ್ಯುಮೆಂಟ್ಸ್. ನಾಲ್ಕನೇದು ಉತ್ಖನನಗಳು, ಎಕ್ಸ್ಕವೇಷನ್ಸ್. ಇವುಗಳನ್ನೆಲ್ಲ ನಾವು ವಿವರವಾಗಿ ಮುಂದಿನ ತರಗತಿಗಳಲ್ಲಿ ಚರ್ಚಿಸೋಣ. ಈಗ ದೇಶೀಯ ಸಾಹಿತ್ಯದ ಕಡೆಗೆ ಬರೋಣ. ಪ್ರಾಚೀನ ಕರ್ನಾಟಕದ ಚರಿತ್ರೆಯನ್ನು ಅಧ್ಯಯನ ಮಾಡಲು ಅಥವಾ ಚರಿತ್ರೆಯನ್ನು ಕಟ್ಟಲು ಅಥವಾ ಚರಿತ್ರೆಯನ್ನು ರಚಿಸಲು ಪ್ರಮುಖವಾದ ದೇಶೀಯ ಆಧಾರಗಳನ್ನು ನಾವು ಇಲ್ಲಿ ಚರ್ಚೆ ಮಾಡುವ ಪ್ರಯತ್ನವನ್ನು ನಾವು ಮಾಡೋಣ. ದೊರೆತಿರುವ ಎಲ್ಲಾ ಸಾಹಿತ್ಯ ರಾಶಿಯನ್ನು ಇಲ್ಲಿ ಚರ್ಚೆ ಮಾಡೋಕೆ ನನಗೆ ಸಾಧ್ಯವಾಗೋದಿಲ್ಲ. ಆದರೆ ಪ್ರಮುಖವಾಗಿ ಪ್ರಾಚೀನ ಕರ್ನಾಟಕದ ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಳೋಕೆ, ರಾಜಕೀಯ ಚರಿತ್ರೆಯನ್ನು ಕಟ್ಟುವ ನಿಟ್ಟಿನಲ್ಲಿ ಯಾವೆಲ್ಲ ಸಾಹಿತ್ಯ ಆಧಾರಗಳು ನಮಗೆ ಅನುಕೂಲಕರವಾಗಿದೆ ಎನ್ನುವುದನ್ನು ನಾವು ಇಲ್ಲಿ ಚರ್ಚೆ ಮಾಡುವ ಪ್ರಯತ್ನವನ್ನು ನಾನು ಮಾಡ್ತೇನೆ. ಅದರಲ್ಲಿ ಮೊದಲನೆಯದಾಗಿ ದೇಶೀಯ ಸಾಹಿತ್ಯ ಅಂತ ನಾನು ಹೇಳಿದೆ. ಸೊ ಈ ಒಂದು ದೇಶೀಯ ಸಾಹಿತ್ಯ ಅಂದ್ರೆ ನಮ್ಮ ಒಂದು ನಾಡು ಅಥವಾ ನಮ್ಮ ದೇಶ ಅಥವಾ ನಮ್ಮವರೇ ರಚಿಸಿದಂತಹ ಒಂದು ಸಾಹಿತ್ಯವನ್ನು ನಾವು ದೇಶೀಯ ಸಾಹಿತ್ಯ ಅಂತ ನಾವು ಕರಿತೀವಿ. ಈಗ ನಿಮಗೆ ಗೊತ್ತಿದೆ ನೋಡಿ, ಈ ಒಂದು ಭಾರತಕ್ಕೆ ಭೇಟಿ ನೀಡಿದಂತಹ ಇತಿಹಾಸಜ್ಞ ಆಲ್ಬೆರೂನಿ ಒಂದು ಮಾತನ್ನು ಹೇಳಿದ್ದಾನೆ. ಭಾರತೀಯರಿಗೆ ಐತಿಹಾಸಿಕ ಪ್ರಜ್ಞೆ ಎನ್ನುವುದು ಇರಲಿಲ್ಲ. ಇತಿಹಾಸವನ್ನು ನಾವು ಕೇಳಿದರೆ ಅವರು ಕಥೆಯನ್ನು ಹೇಳಕ್ಕೆ ಶುರು ಮಾಡ್ತಾರೆ. ಆದ್ರೆ ಅವರು ಹಲವಾರು ವಿದ್ಯೆಗಳಲ್ಲಿ ಪಾರಂಗತರಾಗಿದ್ರು, ಆದ್ರೆ ಅವರಿಗೆ ಐತಿಹಾಸಿಕ ಪ್ರಜ್ಞೆ ಇರಲಿಲ್ಲ ಅಂತ ಹೇಳ್ತಾನೆ. ಎಲ್ಲೋ ಒಂದ್ ಕಡೆ ಅದು ಸರಿ ಏನೋ, ಐತಿಹಾಸಿಕ ಪ್ರಜ್ಞೆ ಇದ್ದಿದ್ರೆ ನಮ್ಮ ಪೂರ್ವಜರು ಇತಿಹಾಸವನ್ನು ಕಾಲಾನುಕ್ರಮಣಿಕೆಯಲ್ಲಿ ಕ್ರಮಬದ್ಧವಾಗಿ ಗ್ರೀಕ್ ಇತಿಹಾಸಕಾರ ಹೆರಿಡೋಟಸ್ ರಚಿಸಿದ ರೀತಿಯಲ್ಲಿ ಬರೆಯುತ್ತಿದ್ರೋ ಏನೋ. ಆದರೆ ಅವರು ಇತಿಹಾಸವನ್ನು ಬರೆಯುವ ಕೆಲಸವನ್ನು ಮಾಡಲಿಲ್ಲ. ಆದರೆ ಸಾಹಿತ್ಯದ ಹಲವಾರು ಪ್ರಕಾರಗಳಲ್ಲಿ ಅಂದಿನ ಸ್ಥಿತಿಗತಿಗಳನ್ನು ವಿವರಿಸುವ ಕೆಲಸವನ್ನು ಮಾಡಿದ್ದಾರೆ. ಆ ಸಾಹಿತ್ಯದ ಪ್ರಕಾರಗಳನ್ನು ನಾವು ಹೆಕ್ಕಿ ದೇಶೀಯ ಆಧಾರಗಳ ರೂಪದಲ್ಲಿ ಇತಿಹಾಸ ರಚನೆಗೆ ಆಧಾರಗಳನ್ನು ನಾವು ಬಳಸಿಕೊಳ್ಳಬೇಕಾಗುತ್ತೆ. ಸೊ ಈ ಒಂದು ಕರ್ನಾಟಕದ ಚರಿತ್ರೆಯನ್ನು ರಚಿಸಲು ದೇಶೀಯ ಸಾಹಿತ್ಯ ನಮಗೆ ಅನುಕೂಲವಾಗಿದೆ. ಈ ದೇಶೀಯ ಸಾಹಿತ್ಯ ಹಲವಾರು ಭಾಷೆಗಳಲ್ಲಿ ನಮಗೆ ಲಭ್ಯವಿದೆ. ಅದು ಪ್ರಾಕೃತ ಭಾಷೆ ಇರ್ಬೋದು, ಸಂಸ್ಕೃತ ಭಾಷೆಯಲ್ಲಿ ಇರಬಹುದು, ತಮಿಳು, ಕನ್ನಡ, ತೆಲುಗು ಮುಂತಾದ ಹಲವಾರು ಭಾಷೆಗಳಲ್ಲಿ ದೇಶೀಯ ಸಾಹಿತ್ಯ ಎನ್ನುವುದು ನಮಗೆ ದೊರೆಯುತ್ತದೆ. ಈ ಸಾಹಿತ್ಯದಲ್ಲಿ ಅದು ನಾಟಕ ಇರ್ಬೋದು, ಕಾವ್ಯ ಇರ್ಬೋದು, ಪ್ರಬಂಧ ಇರ್ಬೋದು, ಈ ಸಾಹಿತ್ಯದಲ್ಲಿ ಸಿಗುವಂತಹ ಐತಿಹಾಸಿಕ ವಿಚಾರಗಳನ್ನು ನಾವು ಹೆಕ್ಕಿ ಚರಿತ್ರೆಯನ್ನು ರಚನೆ ಮಾಡ್ತೇವೆ. ಸೊ ಹಾಗಾದ್ರೆ ಆ ಸಾಹಿತ್ಯದಲ್ಲಿ ನಮಗೆ ಒಟ್ಟಾರೆಯಾಗಿ ಪ್ರಮುಖವಾಗಿ ಸಿಗುವ ಆಧಾರಗಳೇನು, ಯಾವ ಗ್ರಂಥಗಳು ಇತಿಹಾಸ ರಚನೆಗೆ ಅನುಕೂಲವಾಗಿದೆ ಎನ್ನುವುದನ್ನು ಇಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಮಹಾಭಾರತದಲ್ಲಿ ಕರ್ನಾಟಕದ ಬಗ್ಗೆ ನಮಗೆ ಉಲ್ಲೇಖ ಎನ್ನುವುದು ಬರುತ್ತೆ. ಈ ಆರ್ಯ ದ್ರಾವಿಡ ಸಂಸ್ಕೃತಿಗಳು ಅಂತ ನಾವೇನು ಹೇಳ್ತೀವಿ, ಆರ್ಯ ಸಂಸ್ಕೃತಿ ಉತ್ತರ ಭಾರತದಲ್ಲಿ, ದ್ರಾವಿಡ ಸಂಸ್ಕೃತಿ ದಕ್ಷಿಣ ಭಾರತದಲ್ಲಿ ಅಂತ ನಾವೇನು ಹೇಳ್ತೀವಿ. ಇದರಲ್ಲಿ ಮಹಾಭಾರತದಲ್ಲಿ ಕರ್ನಾಟಕ ಪದದ ಒಂದು ಉಲ್ಲೇಖ ಅನ್ನೋದು ಬರುತ್ತೆ. ಸೊ ಹಾಗಾಗಿ ಮಹಾಭಾರತದಲ್ಲಿಯೂ ದಕ್ಷಿಣ ಭಾರತದ ಒಂದು ವಿಚಾರವನ್ನು ನಾವು ಕಾಣ್ತೇವೆ. ರಾಮಾಯಣದಲ್ಲಿ ರಾಷ್ಟ್ರಕೂಟ ಮತ್ತು ಮೈಸೂರು ರಾಜಮನೆತನಗಳನ್ನು ಸೂಚಿಸುವ ರೀತಿಯ ರಿಷ್ಟಿಕ ಮತ್ತು ಮಹಿಷಿಕ ಜನಪದಗಳ ಉಲ್ಲೇಖವನ್ನು ನಾವು ಕಾಣ್ತೇವೆ.
ಸೊ ಬಹುಶಃ ಈ ರಿಷ್ಟಿಕ ಮತ್ತು ಮಹಿಷಿಕ ರಾಷ್ಟ್ರಕೂಟರ ಬಗ್ಗೆ ಹೇಳ್ತಾ ಇರ್ಬೋದು, ಅಥವಾ ಮಹಿಷಿಕ ಮೈಸೂರಿನ ಬಗ್ಗೆ ಹೇಳುವ ಒಂದು ವಿಚಾರ ಅಂತ ವಿದ್ವಾಂಸರ ಅಭಿಮತ. ಇನ್ನು ಪುರಾಣಗಳು ನಿಮಗೆ ಗೊತ್ತಿದೆ, ಪುರಾಣಗಳಲ್ಲಿ ಒಟ್ಟು 18. ಅದರಲ್ಲಿ ನಮ್ಗೆ ಎಲ್ಲಾ ಪುರಾಣಗಳು ಇತಿಹಾಸ ರಚನೆಗೆ ಅನುಕೂಲಕರವಾಗಿಲ್ಲ. ಪ್ರಮುಖವಾಗಿ ಮತ್ಸ್ಯ ಪುರಾಣ ಮತ್ತು ವಾಯು ಪುರಾಣ ಇತಿಹಾಸ ರಚನೆಗೆ ಅದ್ಭುತ ಆಕರಗಳಾಗಿದ್ದಾವೆ. ಅದರಲ್ಲಿಯೂ ಶಾತವಾಹನರ ಚರಿತ್ರೆಯನ್ನು ರಚಿಸುವ ಸಲುವಾಗಿ ಈ ಎರಡೂ ಪುರಾಣಗಳು ಪ್ರಮುಖ ಆಕರಗಳನ್ನು ನಮಗೆ ನೀಡ್ತವೆ. ವಾಯುಪುರಾಣದಲ್ಲಿ 30 ಶಾತವಾಹನ ಅರಸರು ಆಳ್ವಿಕೆ ಮಾಡಿದರು ಅಂತ ಹೇಳಿಬಿಟ್ಟು ಅವರ ಪೂರ್ಣ ಹೆಸರು ಮತ್ತು ಆಳ್ವಿಕೆಯ ಕಾಲ ಕ್ರೊನೊಲಾಜಿಕಲಿ, ಕಾಲಾನುಕ್ರಮಣಿಕೆಯಲ್ಲಿ ಅದರ ಒಂದು ವಿವರವನ್ನು ನಾವು ಪಡೆಯಬಹುದು. ಅಲ್ಲದೆ ಪಾಣಿನಿ ಎನ್ನುವವನು ರಚಿಸಿರುವಂತಹ ಅಷ್ಟಾಧ್ಯಾಯಿ ಗ್ರಂಥ, ಶೂದ್ರಕ ರಚಿಸಿರುವಂತಹ ಮೃಚ್ಛಕಟಿಕದಲ್ಲಿ ಕರ್ನಾಟಕದ ಒಂದು ಪ್ರಸ್ತಾಪ ಎನ್ನುವುದು ಇದೆ. ಗುಪ್ತರ ಕಾಲದಲ್ಲಿ ರಚಿತವಾದಂತಹ ಗ್ರಂಥಗಳು ಇವು. ಅದರಲ್ಲಿ ಕರ್ನಾಟಕದ ಒಂದು ಪ್ರಸ್ತಾಪ ಎನ್ನುವುದಿದೆ. ಹಾಗಾಗಿ ಕರ್ನಾಟಕದ ಒಂದು ಮಾಹಿತಿ ಅದರಲ್ಲಿಯೂ ನಮಗೆ ಸಿಗುತ್ತೆ. ದಂಡಿ ಎನ್ನುವವನು ದಶಕುಮಾರ ಚರಿತೆ ಎನ್ನುವ ಗ್ರಂಥವನ್ನು ರಚನೆ ಮಾಡಿದ. ಇದು ಸಹ ದಕ್ಷಿಣದ ಕರ್ನಾಟಕದ ಒಂದು ಮಾಹಿತಿ ನಮಗೆ ಇದರಲ್ಲಿ ಸಿಗುತ್ತೆ. ಪ್ರಮುಖವಾಗಿ ವರ್ಧನರ ಅರಸನಾದಂತಹ ಹರ್ಷವರ್ಧನ ಏನಿದ್ದಾನೆ, ಅವನ ಆಸ್ಥಾನದಲ್ಲಿದ್ದಂತಹ ಬಾಣ ಆತ ಹರ್ಷಚರಿತೆ ಎನ್ನುವಂತಹ ಗ್ರಂಥವನ್ನು ರಚನೆ ಮಾಡಿದ. ಈ ಹರ್ಷಚರಿತೆಯಲ್ಲಿ ಬಾದಾಮಿ ಚಾಳುಕ್ಯರ ಬಗ್ಗೆ, ಎರಡನೇ ಪುಲಿಕೇಶಿಯ ಬಗ್ಗೆ ನಮಗೆ ವಿವರವಾದಂತಹ ಒಂದು ಮಾಹಿತಿ ಎನ್ನುವುದು ಸಿಗುತ್ತೆ. ಏಕೆಂದ್ರೆ ನಿಮಗೆ ಗೊತ್ತಿದೆ, ಹರ್ಷವರ್ಧನ ಮತ್ತು ಎರಡನೇ ಪುಲಿಕೇಶಿಯ ನಡುವೆ ನರ್ಮದಾ ನದಿಯ ತಟದಲ್ಲಿ ಯುದ್ಧವಾಯಿತು. ಅದರಲ್ಲಿ ಹರ್ಷವರ್ಧನ ಸೋತ, ಎರಡನೇ ಪುಲಿಕೇಶಿ ಗೆಲುವನ್ನು ಸಾಧಿಸಿದ ಅಂತ ಹೇಳಿಬಿಟ್ಟು. ಸೊ ಆ ಎಲ್ಲ ವಿವರಗಳು ಈ ಹರ್ಷಚರಿತೆಯಲ್ಲಿ ನಮಗೆ ಸಿಗುತ್ತೆ. ಹಾಗಾಗಿ ಇದು ತುಂಬಾ ಪ್ರಮುಖವಾದಂತಹ ಒಂದು ಆಕರ ಬಾದಾಮಿ ಚಾಳುಕ್ಯರ ಬಗ್ಗೆ, ಪುಲಿಕೇಶಿಯ ಬಗ್ಗೆ ತಿಳ್ಕೊಳ್ಳೋಕೆ. ರಾಜಶೇಖರ ಎನ್ನುವವನು ರಚಿಸಿರುವಂತಹ ಈ ಬಾಲರಾಮಾಯಣ ಕೃತಿಯಲ್ಲಿ ರಾಷ್ಟ್ರಕೂಟರ ವೀರ ಕೃತ್ಯಗಳ ಬಗ್ಗೆ ಉಲ್ಲೇಖವನ್ನು ನಾವು ಕಾಣುತ್ತೇವೆ. ರಾಷ್ಟ್ರಕೂಟ ಅರಸರು ಉತ್ತರ ಭಾರತದಲ್ಲಿ ಯಾವ ರೀತಿಯ ಒಂದು ಆಕ್ರಮಣಗಳನ್ನು ಮಾಡಿದ್ರು ಎನ್ನುವ ವಿಚಾರ ಈ ಒಂದು ಗ್ರಂಥದಲ್ಲಿ ನಮಗೆ ತಿಳಿದು ಬರುತ್ತೆ. ಮತ್ತು ಅರನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿದ್ದಂತಹ ಬಿಲ್ಹಣ ಎನ್ನುವವನು ವಿಕ್ರಮಾಂಕ ದೇವಚರಿತೆ ಎನ್ನುವಂತಹ ಗ್ರಂಥವನ್ನು ರಚನೆ ಮಾಡಿದ್ದಾನೆ. ಬಹುತೇಕ ನಾನು ಮಾತಾಡ್ತಾ ಇರೋವೆಲ್ಲ ಸಂಸ್ಕೃತ ಗ್ರಂಥಗಳು, ಸಂಸ್ಕೃತ ಭಾಷೆಯಲ್ಲಿ ಇವೆ. ಸೊ ಈ ವಿಕ್ರಮಾಂಕ ದೇವಚರಿತ ತುಂಬಾ ಪ್ರಮುಖವಾದಂತಹ ಐತಿಹಾಸಿಕ ಮಾಹಿತಿಯನ್ನು ಅದು ಒಳಗೊಂಡಿದೆ. ಇತಿಹಾಸಕ್ಕೆ ತುಂಬಾ ಅಗತ್ಯವಾದಂತಹ ಮಾಹಿತಿ ಅದರಲ್ಲಿ ಸಿಗುತ್ತೆ ನಮ್ಗೆ. ಇದು ಬಾದಾಮಿ ಚಾಳುಕ್ಯ ವಂಶದ ಮೂಲವನ್ನು ಹೇಳುತ್ತೆ. ಬಾದಾಮಿ ಚಾಳುಕ್ಯರ ಸಂತತಿ ಹೇಗೆ ಆರಂಭವಾಯಿತು ಎನ್ನುವ ವಿಚಾರವನ್ನು ಅದು ಹೇಳುತ್ತೆ. ಅಲ್ಲದೆ ಆರನೇ ವಿಕ್ರಮಾದಿತ್ಯನ ಯುದ್ಧಗಳ ಬಗ್ಗೆ, ಅವನ ಆಕ್ರಮಣಗಳ ಬಗ್ಗೆ, ಅವನ ಸಾಧನೆಗಳ ಬಗ್ಗೆ ಅದು ಮಾಹಿತಿಯನ್ನು ನೀಡ್ತಾ ಹೋಗುತ್ತೆ. ಆಮೇಲೆ ಜೈನ ವಿದ್ವಾಂಸನಾದಂತಹ ಸೋಮಸೂರಿ ಆತ ನೀತಿ ವಾಕ್ಯಾಮೃತ ಎನ್ನುವ ಗ್ರಂಥವನ್ನು ರಚನೆ ಮಾಡಿದ್ದಾನೆ. ಈ ಒಂದು ಗ್ರಂಥ ಆ ಸಮಕಾಲೀನ ಹೆಚ್ಚು ಕಡಿಮೆ 10ನೇ ಶತಮಾನದ ಮಧ್ಯಭಾಗದಲ್ಲಿ ರಚನೆಯಾದಂತಹ ಒಂದು ಗ್ರಂಥ. ಈ ಒಂದು ಗ್ರಂಥ ಆ ಕಾಲದ ಆಡಳಿತ ವ್ಯವಸ್ಥೆ, ಧಾರ್ಮಿಕ ವ್ಯವಸ್ಥೆ ಮತ್ತು ಆಧ್ಯಾತ್ಮಿಕ ವಿಚಾರಗಳನ್ನು ನಮಗೆ ತಿಳಿಸುವ ಕೆಲಸವನ್ನು ಮಾಡುತ್ತೆ. ಇದು ಒಂದು ಅದ್ಭುತ ಆಕರ. ಅಲ್ಲದೆ ಸೋಮೇಶ್ವರ, ಚಾಲುಕ್ಯ ಅರಸ ಸೋಮೇಶ್ವರ ರಚಿಸಿದಂತಹ ಮನಸೋಲ್ಲಾಸ ಎಂಬ ಒಂದು ಗ್ರಂಥ ವಿಶ್ವಕೋಶದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಹಲವಾರು ವಿಚಾರಗಳನ್ನು ಆತ ಮನಸೋಲ್ಲಾಸ ಗ್ರಂಥದಲ್ಲಿ ಬರೆದಿದ್ದಾನೆ. ಅದರಿಂದ ಇದನ್ನು ಒಂದು ವಿಶ್ವಕೋಶ ಅಂತಾನೆ ವಿದ್ವಾಂಸರು ಹೇಳ್ತಾ ಹೋಗ್ತಾರೆ. ಅಲ್ಲದೆ ಎರಡನೇ ಸಕಲ ವಿದ್ಯಾ ಚಕ್ರವರ್ತಿ ಎನ್ನುವನು ರಚಿಸಿರುವಂತಹ ಗದ್ಯ ಕರ್ಣಾಮೃತ, ಇದು ಹೊಯ್ಸಳರ ಕಾಲದ ಚರಿತ್ರೆಯನ್ನು ಹೇಳುವ ಒಂದು ಪ್ರಮುಖವಾದಂತಹ ಒಂದು ಕೃತಿಯಾಗಿದೆ. ಶಾತವಾಹನರ ರಾಜನೇ ಆದಂತಹ ಹಾಲ ಎನ್ನುವವನು ಬರೆದ ಗತಾ ಸಪ್ತಸತಿ, ಇದು ಒಂದು ಪ್ರಾಕೃತ ಭಾಷೆಯ ಒಂದು ಗ್ರಂಥ. ಈ ಗ್ರಂಥ ಸಮಕಾಲೀನ ಸಮಾಜದ ಚಿತ್ರಣವನ್ನು ನಮಗೆ ನೀಡುತ್ತೆ. ಶಾತವಾಹನರ
ಸಮಾಜದ ಒಂದು ಚಿತ್ರಣವನ್ನು, ಸಾಮಾಜಿಕ ವಿಚಾರಗಳನ್ನು ನಮಗೆ ನೀಡುವಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ, ಯಶಸ್ವಿಯಾಗಿದೆ. ಅಲ್ಲದೆ ಇನ್ನು ಕನ್ನಡ ಸಾಹಿತ್ಯಕ್ಕೆ ನಾವು ಬಂದ್ರೆ, ಕನ್ನಡ ಸಾಹಿತ್ಯ ಏನು ಹೆಚ್ಚು ಕಡಿಮೆ ಈ ಒಂದು ಕನ್ನಡ ಸಾಹಿತ್ಯವೂ ಸಹ ಪ್ರಾಚೀನ ಕರ್ನಾಟಕದ ಇತಿಹಾಸವನ್ನು ರಚನೆ ಮಾಡೋಕೆ ಅಪಾರವಾದಂತಹ ಒಂದು ಕೊಡುಗೆಯನ್ನು ನೀಡಿದೆ. 9ನೇ ಶತಮಾನದಲ್ಲಿ ಒಂದು ರೀತಿಯಲ್ಲಿ ಅಧಿಕೃತವಾಗಿ ಕನ್ನಡ ಸಾಹಿತ್ಯದ ಒಂದು ಕೃಷಿ ಆರಂಭವಾಯಿತು, ದೊರಕಿರುವ ಆಧಾರಗಳ ಆಧಾರದ ಮೇಲೆ ಅಂತ ನಾವು ಹೇಳಬಹುದು. ಇದರಲ್ಲಿ ಪ್ರಮುಖವಾಗಿ ಆದಿಕವಿ ಪಂಪ ರಚಿಸಿದಂತಹ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಕೃತಿ ನಮಗೆ 2ನೇ ಅರಿಕೇಸರಿಯ ಒಂದು ವಿಚಾರಗಳನ್ನು ತಿಳಿಯೋಕೆ ನಮಗೆ ತುಂಬಾ ಪ್ರಮುಖವಾದಂತಹ ಆಕರವಾಗಿದೆ. ಪಂಪನ ಆಶ್ರಯದಾತ ರಾಜನಾದಂತಹ ಈ 2ನೇ ಅರಿಕೇಸರಿಯನ್ನು ಮಹಾಭಾರತದ ನಾಯಕನಾದಂತಹ ಅರ್ಜುನನಿಗೆ ಆತ ಸಮೀಕರಿಸಿ ಹೋಲಿಸಿ ಆತ ಬರೆದಿದ್ದಾನೆ. ಬಹುಶಃ ಇದು ಉತ್ಪ್ರೇಕ್ಷೆಯಾದಂತಹ ಒಂದು ವಿವರಣೆಯೇ ಇರಬಹುದು, ಆದರೆ ಆ ರಾಜನ ಒಂದು ವಿಚಾರಗಳನ್ನು ಅರ್ಜುನನಿಗೆ ಹೋಲಿಸಿ ಈ ಪಂಪ ಏನು ರಚನೆ ಮಾಡಿದ್ದಾನೆ ಅದು ನಮಗೆ ಪ್ರಮುಖವಾದಂತಹ ಒಂದು ಆಕರ. ಆದಿಕವಿ ಪಂಪನ ಒಂದು ರಚನೆ ಇದು. ಅನಂತರ ವಿಜಯ ಭಟ್ಟಾರಿಕೆ, ಈಕೆ ಬಾದಾಮಿ ಚಾಳುಕ್ಯರ ದೊರೆಯಾದಂತಹ 2ನೇ ಪುಲಿಕೇಶಿಯ ಸೊಸೆ. ವಿಜಯ ಭಟ್ಟಾರಿಕೆ ರಚಿಸಿರುವಂತಹ ಕೌಮುದಿ ಮಹೋತ್ಸವ ಚಾಳುಕ್ಯರ ಒಂದು ಇತಿಹಾಸವನ್ನು ತಿಳಿಯೋಕೆ ನಮಗೆ ಪ್ರಮುಖವಾದಂತಹ ಒಂದು ಆಧಾರವಾಗಿದೆ. ಆಮೇಲೆ ನಿಮಗೆ ಗೊತ್ತಿದೆ, 9ನೇ ಶತಮಾನದಲ್ಲಿ ರಚಿತವಾದಂತಹ ಕನ್ನಡದ ಪ್ರಪ್ರಥಮ ಕೃತಿ ಅಂತ ನಾವೇನು ಹೇಳ್ತೀವಿ, ಕವಿರಾಜ ಮಾರ್ಗ. ಇದರ ರಚನೆ ಅಮೋಘ ವರ್ಷ ನೃಪತುಂಗ ಅಂತ ಹೇಳಿಬಿಟ್ಟು ಇಲ್ಲಿಯವರೆಗೆ ವಿದ್ವಾಂಸರ ಅಭಿಮತವಾಗಿತ್ತು. ಆದರೆ ಇತ್ತೀಚಿನ ಒಂದು ಸಂಶೋಧನೆಗಳ ಪ್ರಕಾರ ಇಲ್ಲ, ಇದನ್ನು ಅಮೋಘ ವರ್ಷ ನೃಪತುಂಗ ರಚಿಸಲಿಲ್ಲ, ಆದರೆ ಅವನ ಆಸ್ಥಾನದಲ್ಲಿದ್ದಂತಹ ಕವಿ ಶ್ರೀ ವಿಜಯ ಎನ್ನುವವನು ರಚಿಸಿದ ಅಂತ ಬಹುತೇಕ ವಿದ್ವಾಂಸರು ಈಗ ಒಪ್ಪಿಕೊಂಡಿದ್ದಾರೆ, ಯಾವುದೇ ರೀತಿಯ ವಿವಾದವಿಲ್ಲದೆ. ಈ ಒಂದು ಗ್ರಂಥದಲ್ಲಿ ಕನ್ನಡ ನಾಡಿನ ಭೌಗೋಳಿಕ ಎಲ್ಲೆ, ಭಾಷೆಯ ಬೆಳವಣಿಗೆ, ಜನರ ವಿಚಾರಗಳು ಮುಂತಾದ ವಿಚಾರಗಳನ್ನು ನಾವು ಈ ಒಂದು ಗ್ರಂಥದಿಂದ ನಾವು ತಿಳಿಯಬಹುದು. ಅಲ್ಲದೆ ಚಾಲುಕ್ಯ ಅರಸ 2ನೇ ಸೋಮೇಶ್ವರನ ಕಾಲದ ಯಶಸ್ತಿಲಕ ಎನ್ನುವ ಗ್ರಂಥ ಮತ್ತು ವಿಜ್ಞಾನೇಶ್ವರ ಎನ್ನುವವನು ರಚಿಸಿರುವಂತಹ ಈ ಒಂದು ಮಿತಾಕ್ಷರ ಸಂಹಿತ ಗ್ರಂಥಗಳು ಆ ಕಾಲದ ಸಾಮಾಜಿಕ ವಿಚಾರಗಳು ಮತ್ತು ನ್ಯಾಯ ನಿಬಂಧನೆಗೆ ಸಂಬಂಧಿಸಿದ ಮಾಹಿತಿಯನ್ನು ನಮಗೆ ನೀಡ್ತವೆ. ಅಂದ್ರೆ ನ್ಯಾಯ, ಕಾನೂನು, ಅದಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ಈ ಒಂದು ಗ್ರಂಥಗಳಲ್ಲಿ ನಾವು ಕಾಣಬಹುದು. ಅಲ್ಲದೆ ಮತ್ತೊಂದು ಪ್ರಮುಖವಾದಂತಹ ಒಂದು ಗ್ರಂಥ ರನ್ನ ಬರೆದಂತಹ ಕಲ್ಯಾಣಿ ಚಾಳುಕ್ಯರ ದೊರೆ ಸತ್ಯಾಶ್ರಯ ಇರುವ ಬೆಡಂಗನ ಒಂದು ಆಸ್ಥಾನದಲ್ಲಿದ್ದಂತಹ ಕವಿ ರನ್ನ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಎನ್ನುವಂತಹ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಅದು ಸಹ ಆ ಒಂದು ಇರುವ ಬೆಡಂಗನ ಬಗ್ಗೆ ಪ್ರಮುಖವಾದಂತಹ ಮಾಹಿತಿಯನ್ನು ನೀಡುವ ಕೃತಿಯಾಗಿದೆ ಅಂತ ನಾವು ಹೇಳಬಹುದು. ಚಾವುಂಡರಾಯ, ಗಂಗರ ಮಂತ್ರಿಯಾದಂತಹ ಚಾವುಂಡರಾಯ ಪುರಾಣ ಎನ್ನುವಂತಹ ಒಂದು ಗ್ರಂಥವನ್ನು ರಚನೆ ಮಾಡಿದ್ದಾನೆ. ಇದು ತಲಕಾಡು ಗಂಗರ ಇತಿಹಾಸವನ್ನು ತಿಳಿಯೋಕೆ ನಮಗೆ ತುಂಬಾ ಪ್ರಮುಖವಾದಂತಹ ಒಂದು ಆಕರವಾಗಿದೆ. ಅಲ್ಲದೆ ಜೈನ ಕವಿ ಮಲ್ಲಿಕಾರ್ಜುನ ಎನ್ನುವವನು ಬರೆದಿರುವಂತಹ ಸೂಕ್ತಿ ಸುಧಾರಣವ, ಇದು ಹೊಯ್ಸಳರ 2ನೇ ನರಸಿಂಹ ಮತ್ತು ಸೋಮೇಶ್ವರರ ಬಗ್ಗೆ ಮಾಹಿತಿಯನ್ನು ನೀಡುವ ಒಂದು ಅದ್ಭುತ ಕೃತಿಯಾಗಿದೆ.
ಅದಾದ ನಂತರ 12ನೇ ಶತಮಾನಕ್ಕೆ ನಾವು ಬಂದ್ರೆ ಒಂದು ರೀತಿಯಲ್ಲಿ ಶರಣರ ಕ್ರಾಂತಿ ಎನ್ನುವುದು ನಡೆಯುತ್ತೆ, ವಚನ ಕ್ರಾಂತಿ ಎನ್ನುವುದು ಆರಂಭವಾಗುತ್ತೆ. ಆ ಶಿವಶರಣರು ರಚಿಸಿದಂತಹ ವಚನಗಳು ಆ ಕಾಲದ, ಅದು ಬಸವೇಶ್ವರ ಇರಬಹುದು, ಅಕ್ಕ ಮಹಾದೇವಿ ಇರಬಹುದು, ಮತ್ತು ಹಲವಾರು ಶಿವಶರಣರು ರಚಿಸಿದಂತಹ ಈ ಒಂದು ವಚನಗಳು ಆ ಕಾಲದ ಸಾಮಾಜಿಕ ವಿಚಾರವನ್ನು ತಿಳಿಸೋಕೆ, ಅಧ್ಯಾತ್ಮದ ವಿಚಾರಗಳನ್ನು ತಿಳಿಸೋಕೆ, ಕಾಯಕದ ಮಹತ್ವವನ್ನು ಹೇಳುವಲ್ಲಿ, ಜಾತಿ ವ್ಯವಸ್ಥೆಯನ್ನು ತಿಳಿಸುವಲ್ಲಿ ತುಂಬಾ ಪ್ರಮುಖವಾದಂತಹ ಒಂದು ಗ್ರಂಥಗಳಾಗಿದ್ದಾವೆ. ಜನರ ಜೀವನ ತತ್ವಗಳ ಮೇಲೆ ಬೆಳಕು ಚೆಲ್ಲುವ ಅದ್ಭುತವಾದಂತಹ ಈ ಕೃತಿಗಳಾಗಿವೆ ವಚನಗಳು. ಅದಾದ ನಂತರ ಕನ್ನಡ ಭಾಷೆ ಕರ್ನಾಟಕದಲ್ಲಿ ಮುಂದುವರಿತಾ ಹೋಯಿತು. ಅದು ಹೊಯ್ಸಳರ ಕಾಲದಲ್ಲಿ ಇರ್ಬೋದು, ವಿಜಯನಗರದ ಅರಸರ ಕಾಲದಲ್ಲಿ ಇರ್ಬೋದು, ಒಡೆಯರ ಒಂದು ಕಾಲದಲ್ಲಿ ಇರ್ಬೋದು, ಹಲವಾರು ಸಣ್ಣ ಪುಟ್ಟ ಪಾಳೆಯ ಪಟ್ಟಗಳ ನಾಯಕರುಗಳ ಒಂದು ಆಳ್ವಿಕೆಯ ಕಾಲದಲ್ಲಿ ಈ ಒಂದು ಕನ್ನಡ ಭಾಷೆ ಮುಂದುವರಿಯಿತು. ಹಲವಾರು ವಿದ್ವಾಂಸರು ಹಲವಾರು ಕೃತಿಗಳನ್ನು ರಚಿಸುವ ಮೂಲಕ ಇತಿಹಾಸಕಾರನಿಗೆ ಅಮೂಲ್ಯವಾದಂತಹ ಒಂದು ಆಕಾರಗಳನ್ನು ನೀಡಿ ಹೋಗಿದ್ದಾರೆ. ಸೊ ಇವೆಲ್ಲವೂ ಸಾಹಿತ್ಯ ಆಧಾರಗಳು ಕರ್ನಾಟಕದ ಇತಿಹಾಸ ರಚನೆಗೆ. ಈ ಸಾಹಿತ್ಯದಲ್ಲಿ ಇರುವ ಐತಿಹಾಸಿಕ ಅಂಶಗಳನ್ನು ಹೆಕ್ಕಿ ಚರಿತ್ರಕಾರ ಇತಿಹಾಸವನ್ನು ರಚಿಸುವ ಕೆಲಸವನ್ನು ಮಾಡಬೇಕಾಗುತ್ತದೆ. ಸಾಹಿತ್ಯಾಧಾರಗಳಲ್ಲಿ ಮತ್ತೊಂದು ವಿಧ ಅಂತ ನಾನು ಹೇಳಿದ್ದೆ, ಅದೇ ವಿದೇಶಿ ಸಾಹಿತ್ಯ. ಹೆಸರೇ ಹೇಳುತ್ತೆ, ಫಾರಿನ್ ಲಿಟರರಿ ಸೋರ್ಸಸ್. ವಿದೇಶಿಗರು ನಮ್ಮ ನಾಡಿನ ಬಗ್ಗೆ, ಕರ್ನಾಟಕದ ಬಗ್ಗೆ, ಭಾರತದ ಬಗ್ಗೆ ಬರೆತಿರುವಂತಹ ಒಂದು ಬರವಣಿಗೆಗಳು ನಮ್ಮ ಇತಿಹಾಸವನ್ನು ರಚಿಸಲು ಪ್ರಮುಖ ಆಕರಗಳಾಗಿದ್ದಾವೆ. ಏಕೆಂದ್ರೆ ಭಾರತ, ದಕ್ಷಿಣ ಭಾರತ ಪ್ರಾಚೀನ ಕಾಲದಿಂದ ಹಲವಾರು ಸಂಸ್ಕೃತಿಗಳೊಂದಿಗೆ, ನಾಗರಿಕತೆಗಳೊಂದಿಗೆ ಸಂಬಂಧವನ್ನು ಹೊಂದಿತ್ತು. ಹಲವಾರು ವಿದೇಶಿಗರು ಭಾರತಕ್ಕೆ, ಕರ್ನಾಟಕಕ್ಕೆ, ಕನ್ನಡ ನಾಡಿಗೆ ಹಲವಾರು ಕಾರಣಗಳಿಗಾಗಿ ಭೇಟಿ ಕೊಟ್ಟಿದ್ರು. ಕೆಲವರು ರಾಯಭಾರಿಗಳಾಗಿ ಬಂದ್ರು, ಕೆಲವರು ಯಾತ್ರಿಗಳಾಗಿ ಬಂದ್ರು, ಕೆಲವರು ವ್ಯಾಪಾರಕ್ಕಾಗಿ ಬಂದ್ರು. ಹೀಗೆ ಹಲವಾರು ಕಾರಣಗಳಿಗಾಗಿ ಹಲವು ವಿದೇಶಿಗರು ಪ್ರಾಚೀನ ಕಾಲದಿಂದ ಭಾರತಕ್ಕೆ, ಕರ್ನಾಟಕಕ್ಕೆ ಭೇಟಿ ನೀಡಿದ್ರು. ಸೊ ಅವರ ಬರವಣಿಗೆಗಳು ನಮ್ಮ ಪ್ರಾಚೀನ ಚರಿತ್ರೆಯನ್ನು ಕಟ್ಟಲು ಪ್ರಮುಖ ಆಕರಗಳಾಗಿದ್ದಾವೆ. ಈ ವಿದೇಶಿ ಬರವಣಿಗೆಗಳು ಬೇರೆ ಬೇರೆ ಭಾಷೆಗಳಲ್ಲಿ ನಮಗೆ ಸಿಗುತ್ತೆ. ಅದು ಇಟಾಲಿ ಭಾಷೆಯಲ್ಲಿರ್ಬೋದು, ಪರ್ಷಿಯನ್ ಭಾಷೆಯಲ್ಲಿರ್ಬೋದು, ಗ್ರೀಕ್ ಭಾಷೆಯಲ್ಲಿ ಇರಬಹುದು, ಚೀನಿ ಭಾಷೆಯಲ್ಲಿ ಇರ್ಬೋದು. ಹೀಗೆ ಹಲವಾರು ಭಾಷೆಗಳಲ್ಲಿ ಈ ಒಂದು ವಿದೇಶಿ ಸಾಹಿತ್ಯ ಎನ್ನುವುದು ನಮಗೆ ಸಿಗುತ್ತೆ. ಈ ಒಂದು ವಿದೇಶಿ ಸಾಹಿತ್ಯವನ್ನು ನಾವು ಕುಲಂಕುಷವಾಗಿ ಅಧ್ಯಯನ ಮಾಡಿದರೆ ಆ ಕಾಲದ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ಆಧ್ಯಾತ್ಮಿಕ ವಿಚಾರಗಳನ್ನು ನಾವು ತಿಳಿಯಬಹುದು. ಹಾಗಾದ್ರೆ ಪ್ರಮುಖವಾದ ಆ ವಿದೇಶಿ ಸಾಹಿತ್ಯಾಧಾರಗಳು ಯಾವುವು ಅಂತ ನಾವು ಬಂದ್ರೆ, ಟಾಲಮಿ ನಿಮಗೆ ಗೊತ್ತಿದೆ, ಈತ ಒಬ್ಬ ಜಿಯೋಗ್ರಫರ್. ಜಿಯೋಗ್ರಫಿ ಎನ್ನುವಂತಹ ಒಂದು ಗ್ರಂಥವನ್ನು ಆತ ಬರೆದ. ಈ ಗ್ರಂಥದಲ್ಲಿ ನಮಗೆ ದಕ್ಷಿಣ ಭಾರತದ ಭೂಗೋಳದ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿ ಎನ್ನುವುದು ನಮಗೆ ಸಿಗುತ್ತೆ. ಅಲ್ಲದೆ ಪ್ಲಿನಿ ಮತ್ತು ಸ್ಟ್ರಾಬೋ ಮುಂತಾದ ಗ್ರೀಕ್ ಬರಹಗಾರರ ಬರವಣಿಗೆಗಳು ಕರ್ನಾಟಕದ ಇತಿಹಾಸ ರಚನೆಗೆ ಅದ್ಭುತ ಆಕರಗಳಾಗಿದ್ದಾವೆ. ಅದಲ್ಲದೆ ಪೆರಿಪ್ಲಸ್ ಆಫ್ ದ ಎರಿಥ್ರಿಯನ್ ಸಿ ಎಂಬ ಒಂದು ಗ್ರಂಥ, ಇದು ಯಾರು ರಚನೆ ಮಾಡಿರು ಅಂತ ನಮಗೆ ಮಾಹಿತಿ ಇಲ್ಲ, ಅನಾಮಧೇಯ ಅಂತ ನಾವು ಹೇಳ್ತೇವೆ. ಆ ಒಂದು ಅನಾಮಧೇಯ ರಚಿಸಿದಂತಹ ಪೆರಿಪ್ಲಸ್ ಆಫ್ ದ ಎರಿಥ್ರಿಯನ್ ಸಿ ಎನ್ನುವಂತಹ ಒಂದು ಗ್ರಂಥ ಭಾರತದ ಸಮುದ್ರದ ವ್ಯಾಪಾರದ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. ಅಲ್ಲದೆ ಹಲವಾರು ಪಟ್ಟಣಗಳ ಬಗ್ಗೆ ಅದು ಮಾಹಿತಿ ನೀಡುತ್ತೆ. ಅದರಲ್ಲಿಯೂ ವ್ಯಾಪಾರದ ಪಟ್ಟಣಗಳು. ಪೈಥಾನ್ ರಾಷ್ಟ್ರಕೂಟರ ರಾಜಧಾನಿಯಾಗಿತ್ತಲ್ವಾ, ಪ್ರತಿಷ್ಠಾನ ಅಥವಾ ಪೈಠಾನ್ ಮಹಾರಾಷ್ಟ್ರದಲ್ಲಿ ಇದೆಯಲ್ಲ, ಪ್ರತಿಷ್ಠಾನ ಅಥವಾ ಪೈಠಾನ್, ತಗರ, ಜುನ್ನಾರ್, ನಾಸಿಕ್, ಗೋವರ್ಧನ, ವೈಜಯಂತಿ, ಬನವಾಸಿ. ವೈಜಯಂತಿಯನ್ನು ಬನವಾಸಿ ಅಂತಲೂ ಸಹ ಕರೀತಾರೆ. ಸೊ ವೈಜಯಂತಿ ಪಟ್ಟಣಗಳ ಬಗ್ಗೆ ಅದು ಮಾಹಿತಿಯನ್ನು ಕೊಡುತ್ತೆ. ಮತ್ತು
ಯಾತ್ರಿಕರ ರಾಜ ಅಂತ ನಾವೇನ್ ಕರಿತೀವಿ, ಹುಯೆನ್ ಸಾಂಗ್. ಚೀನಾದಿಂದ ಇತ್ಸಿಂಗ್ ಪಾಹಿಯಾನ್ ಮತ್ತು ಹುಯೆನ್ ಸಾಂಗ್ ಎನ್ನುವ ಯಾತ್ರಿಕರು ಭಾರತಕ್ಕೆ ಬಂದಿದ್ರು. ಅದರಲ್ಲಿ ಹುಯೆನ್ ಸಾಂಗ್ನನ್ನು ನಾವು ಯಾತ್ರಿಕರ ರಾಜ ಅಂತ ಕರಿತೇವೆ. ಈತ ಬೌದ್ಧ ಧರ್ಮವನ್ನು ಅರ್ಥ ಮಾಡಿಕೊಳ್ಳುವ ಸಲುವಾಗಿ, ಬೌದ್ಧ ಧರ್ಮವನ್ನು ಮೂಲ ಭಾಷೆಯಲ್ಲಿ ತಿಳಿದುಕೊಳ್ಳುವ ಸಲುವಾಗಿ ಚೀನಾದಿಂದ ಭಾರತಕ್ಕೆ ಬಂದ. ಹರ್ಷವರ್ಧನ ಉತ್ತರ ಭಾರತದಲ್ಲಿ ಆಳ್ವಿಕೆ ಮಾಡ್ತಾ ಇರಬೇಕಾದ್ರೆ, ದಕ್ಷಿಣದಲ್ಲಿ ಬಾದಾಮಿ ಚಾಳುಕ್ಯ ಅರಸ 2ನೇ ಪುಲಿಕೇಶಿ ಆಳ್ವಿಕೆ ಮಾಡುವಂತಹ ಕಾಲದಲ್ಲಿ ಭಾರತಕ್ಕೆ ಬಂದ. ನಳಂದ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯಾಗಿ ಆತ ಬೌದ್ಧ ಧರ್ಮದ ವಿದ್ಯಾರ್ಥಿಯಾಗಿ, ಒಬ್ಬ ಭಿಕ್ಕುವಾಗಿ ಆತ ಅರ್ಥ ಮಾಡಿಕೊಂಡ. ಆತ ಭಾರತದ ಬಗ್ಗೆ ಚೀನಾಗೆ ವಾಪಸ್ ಹೋದ್ಮೇಲೆ ಚೀನಿ ಭಾಷೆಯಲ್ಲಿ ಸಿ ಯು ಕಿ ಎನ್ನುವಂತಹ ಒಂದು ಗ್ರಂಥವನ್ನು ಬರೆದಿದ್ದಾನೆ. ಆ ಗ್ರಂಥದಲ್ಲಿ ಬಾದಾಮಿ ಚಾಳುಕ್ಯ ಅರಸನಾದಂತಹ 2ನೇ ಪುಲಿಕೇಶಿಯ ಬಗ್ಗೆ, ಅವನ ಯುದ್ಧಗಳ ಬಗ್ಗೆ, ಅವನ ಸಾಮ್ರಾಜ್ಯದ ಬಗ್ಗೆ ಅದ್ಭುತವಾದಂತಹ ಒಂದು ಮಾಹಿತಿಯನ್ನು ಆತ ಕೊಟ್ಟು ಹೋಗಿದ್ದಾನೆ, ಅದರಲ್ಲಿ ಬರ್ಕೊಂಡಿದ್ದಾನೆ. ಹಾಗಾಗಿ ಬಾದಾಮಿ ಚಾಳುಕ್ಯರ ಬಗ್ಗೆ ತಿಳ್ಕೊಳ್ಳೋಕೆ ಸಿ ಯು ಕಿ ಗ್ರಂಥ, ಅದರಲ್ಲಿಯೂ ಪುಲಿಕೇಶಿಯ ಬಗ್ಗೆ ತಿಳ್ಕೊಳ್ಳೋಕೆ, ಅಂದಿನ ಸಾಮಾಜಿಕ ವ್ಯವಸ್ಥೆಯನ್ನು ನಾವು ತಿಳ್ಕೊಳ್ಳೋಕೆ, ಹೆದ್ದಾರಿಗಳಲ್ಲಿ ಕಳ್ಳಕಾಕರರು ಇದ್ರೆ ಅಂತ ತಿಳ್ಕೊಳ್ಳೋಕೆ ನಮಗೆ ಪ್ರಮುಖ ಆಕರವಾಗಿದೆ. ಅಲ್ಲದೆ ಪರ್ಷಿಯಾದ ಇತಿಹಾಸಕಾರರು ಬರೆದಿರುವಂತಹ ಬರವಣಿಗೆಗಳು 2ನೇ ಪುಲಿಕೇಶಿಯ ಬಗ್ಗೆ, ಅವನ ರಾಯಭಾರದ ಬಗ್ಗೆ, ಅವನ ವಿದೇಶಿ ಸಂಬಂಧಗಳ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತೆ. ಯಾಕೆಂದ್ರೆ 2ನೇ ಪುಲಿಕೇಶಿ ಪರ್ಷಿಯಾದ ದೊರೆಯಾದಂತಹ 2ನೇ ಖುಸ್ರುವಿನ ಜೊತೆಗೆ ರಾಯಭಾರ ಸಂಬಂಧವನ್ನು ಹೊಂದಿದ್ದ ಅಂತ ಹೇಳಿಬಿಟ್ಟು ಆ ಪರ್ಷಿಯಾದ ಇತಿಹಾಸಕಾರರ ಬರವಣಿಗೆಗಳು ನಮಗೆ ಪ್ರಮುಖ ಆಕರಗಳಾಗಿದ್ದಾವೆ. ಅಲ್ಲದೆ ಕ್ರಿಸ್ತ ಶಕ 851ರಲ್ಲಿ ಕರ್ನಾಟಕಕ್ಕೆ ಭೇಟಿ ನೀಡಿದಂತಹ, ಕರ್ನಾಟಕವನ್ನು ಸಂದರ್ಶಿಸಿದಂತಹ ಅರಬ್ ಪ್ರವಾಸಿ ಸುಲೈಮಾನ್, ಆತ ರಾಷ್ಟ್ರಕೂಟ ಅರಸ ಅಮೋಘವರ್ಷ ನೃಪತುಂಗನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ. ಅವನು ಅಮೋಘವರ್ಷನನ್ನು ವಿಶ್ವದ 4 ಚಕ್ರವರ್ತಿಗಳಲ್ಲಿ ಒಬ್ಬ ಅಂತ ಹೇಳಿಬಿಟ್ಟು ಆತ ವಿವರಣೆಯನ್ನು ಕೊಟ್ಟಿದ್ದಾನೆ. ಅಂದ್ರೆ ಅಮೋಘವರ್ಷ ನೃಪತುಂಗನ ಬಗ್ಗೆ ಈ ಸುಲೈಮಾನನ ಬರವಣಿಗೆಗಳು ನಮಗೆ ಪ್ರಮುಖ ಆಧಾರಗಳಾಗಿದ್ದಾವೆ. ಅಲ್ಲದೆ ಇಬನ್ ಬಟೂಟ ಎನ್ನುವವನು ಏನು ಭಾರತಕ್ಕೆ ಭೇಟಿ ನೀಡಿದ್ದ, ಇವನ ಬರವಣಿಗೆಗಳಲ್ಲಿ ನಾವು ಕರ್ನಾಟಕದ ಕರಾವಳಿ ಮತ್ತು ಹೊಯ್ಸಳ ಅರಸ 3ನೇ ವೀರಬಲ್ಲಾಳನ ಬಗ್ಗೆ ನಮಗೆ ಮಾಹಿತಿ ಎನ್ನುವುದು ದೊರೆಯುತ್ತದೆ. ಸೊ ಹೀಗೆ ಹಲವಾರು ವಿದೇಶಿಗರ ಅನಂತರವಂತೂ ವಿಜಯನಗರದ ಅರಸರ ಕಾಲದಲ್ಲಿ ಹಲವಾರು ವಿದೇಶಿಗರು ಬಿಸ್ನಗ ಅಥವಾ ವಿಜಯನಗರಕ್ಕೆ ಭೇಟಿ ಕೊಟ್ಟರು. ವಿಜಯನಗರದ ವೈಭವವನ್ನು ಅವರು ತಮ್ಮ ಒಂದು ಬರವಣಿಗೆಗಳಲ್ಲಿ ಬಿಟ್ಟು ಹೋಗಿದ್ದಾರೆ. ಅದು ನಿಕೋಲೋ ಕಾಂಟೆ ಇರ್ಬೋದು, ಬಾರ್ಬೋಜಾ ಇರ್ಬೋದು, ಅಬ್ದುಲ್ ರಜಾಕ್ ಇರ್ಬೋದು, ನಿಕಿಟಿನ್ ಇರಬಹುದು, ಫ್ರೈಯರ್ ಲೂಯಿಸ್ ಇರ್ಬೋದು, ಹೀಗೆ ಹಲವರು ತಮ್ಮ ಒಂದು ಬರವಣಿಗೆಗಳಲ್ಲಿ ಬಿಟ್ಟು ಹೋಗಿದ್ದಾರೆ. ಹೀಗೆ ನಾವು ಹಲವಾರು ವಿದೇಶಿ ಬರವಣಿಗೆಗಳನ್ನು ಪ್ರಾಚೀನ ಕರ್ನಾಟಕದ ಇತಿಹಾಸ ರಚನೆಗೆ ನಾವು ಬಳಸಿಕೊಳ್ಬಹುದು. ಅವು ನಮಗೆ ಪ್ರಮುಖವಾದಂತಹ ಆಕರಗಳಾಗಿದ್ದಾವೆ ಅಂತ ನಾವು ಹೇಳ್ಬೋದು. ಸೊ ಇಂದಿನ ಈ ಒಂದು ತರಗತಿಯಲ್ಲಿ ನಾನು ಸಾಹಿತ್ಯಾಧಾರಗಳು, ಅದರಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯದ ಬಗ್ಗೆ ಚರ್ಚೆ ಮಾಡಿದ್ದೇನೆ. ಬಹುಶಃ ನಿಮಗೆ ಇದು ಅರ್ಥವಾಯಿತು ಅಂತ ನಾನು ಅನ್ಕೊಂಡಿದ್ದೇನೆ. ಧನ್ಯವಾದಗಳು.